ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೂಡುವುದೇ ಮೂಡಲ ಹೊನಲು ಕಥೆಯ 75ನೇ ಸಂಚಿಕೆಯನ್ನು ಶುರು ಮಾಡಲಿದ್ದೇವೆ. ಯಾವುದೋ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನನ್ನು ಭೂಮಿ ಪ್ರೀತಿಸುತ್ತಿದ್ದಾಳೆ ಎನ್ನುವುದನ್ನು ಕೇಳಿ ದಂಗಾಗಿದ್ದಳು ಕೀರ್ತಿ. ಲೇ ಭೂ, ಏನು ಹೇಳ್ತಾ ಇದೆಯಾ? ಒಂದು ಒಳ್ಳೆ ಜಾಬ್ ಕೂಡ ಇಲ್ಲದೆ ಇರೋ ಹುಡುಗನನ್ನು ಪ್ರೀತಿ ಮಾಡ್ತಾ ಇದೆಯಾ? ಅವರಿಗೋಸ್ಕರ ಇಂಥ ಒಳ್ಳೆ ಆಫರ್ನ ರಿಜೆಕ್ಟ್ ಮಾಡ್ತಾ ಇದೆಯಾ? ನಿಂಗೆಲ್ಲೋ ತಲೆ ಕೆಟ್ಟಿದೆ ಅನಿಸುತ್ತೆ. ಹೋಗಲಿ, ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಅವರಿದಕ್ಕೆ ಒಪ್ಕೊಂಡಿದ್ದಾರಾ? ನಂದಿನ್ನೂ ಒನ್ ಸೈಡ್ ಲವ್ ಕಣೆ. ಅವರೇ ಇನ್ನೂ ನನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಿರುವಾಗ ಮನೆಯವರಿಗೇನು ಹೇಳಿ ಎಂದ ಭೂಮಿಯ ಮಾತಿಗೆ ಹಣೆ ಬಡಿದುಕೊಂಡಳು ಕೀರ್ತಿ. ಭೂ, ಸೀರಿಯಸ್ಲಿ ಒಬ್ಬ ಗ್ಯಾರೇಜ್ ಹುಡುಗ ನೀನು ಒಪ್ಕೊಳ್ದೆ ವೇಟಿಂಗ್ ಲಿಸ್ಟ್ನಲ್ಲಿಟ್ಟಿದ್ದಾನಾ ಎಂದು ಹುಬ್ಬು ಗಂಟಿಕ್ಕಿ ಕೇಳಿದಳು. ಅವಳಿಗಿನ್ನೂ ಭೂಮಿಯ ಮಾತನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಪದೇ ಪದೇ ಸೂರ್ಯನ ವ್ಯಕ್ತಿತ್ವವನ್ನು ಅವನು ಮಾಡೋ ಕೆಲಸದಿಂದ ಅಳೆಯುತ್ತಿರುವುದನ್ನು ನೋಡಿ ಭೂಮಿಗೂ ಕೋಪ ಬಂದಿತ್ತು. ಕೀರ್ತಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದೆ. ಕಳ್ತನ ಮಾಡ್ತಿದ್ದಾರೆ ಅಥವಾ ಇನ್ನೊಬ್ರಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡೋ ಯಾವ ಕೆಲಸ ಕೂಡ ಕೀಳಲ್ಲ ಎಂದು ತುಸು ಕೋಪದಲ್ಲಿಯೇ ಹೇಳಿದಳು. ಹೇ ಭೂ, ನಾನು ಆಗಲ್ಲ ಹೇಳಿದ್ದು ಎಂದು ಹೇಳುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದ ಭೂಮಿ, ನೀನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅನ್ನೋದು ನನಗೆ ಅರ್ಥ ಆಯಿತು ಕೀರ್ತಿ. ಆದರೆ ಎಲ್ಲನೂ ದುಡ್ಡು ಸ್ಟೇಟಸ್ ನೋಡಿ ನಿರ್ಧಾರ ಮಾಡೋಕ್ಕಾಗಲ್ಲ. ಶ್ರೀಮಂತ ಹುಡುಗನನ್ನು ಮದುವೆ ಆಗಿಬಿಟ್ರೆ ಜೀವನದಲ್ಲಿ ಹ್ಯಾಪಿಯಾಗಿ ಇರ್ಬೋದು, ನಮ್ಮ ಲೈಫ್ ಸೆಟಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ನಿಜ ಹೇಳಬೇಕು ಅಂದರೆ ಖುಷಿ ಅನ್ನೋದು ದುಡ್ಡಲ್ಲಿರಲ್ಲ. ನಾವು ಯಾವ ವ್ಯಕ್ತಿ ಜೊತೆ ಇದ್ದೀವಿ, ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದ್ರಲ್ಲಿರುತ್ತೆ. ಶ್ರೀಮಂತ ಗಂಡ ಒಂದು ದಿನಕ್ಕೆ 1,00,000 ಖರ್ಚು ಮಾಡಿ ನೀನು ಕೇಳಿದ್ದೆಲ್ಲ ಕೊಡಿಸಿದ್ರು ಅದರಲ್ಲಿ ಪ್ರೀತಿನೇ ಇಲ್ಲ ಅಂದರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಅದೇ ಮಿಡಲ್ ಕ್ಲಾಸ್ ಗಂಡ ತಾನು ಕೂಡಿಟ್ಟಿರೋ ಸ್ವಲ್ಪ ಹಣದಲ್ಲೇ ತನ್ನ ಹೆಂಡತಿಗಾಗಿ ಏನಾದರೂ ತಂದು ಕೊಡಬೇಕು ಅಂತ ಅವಳಿಗಾಗಿ ತುಂಬ ಆಸ್ಥೆಯಿಂದ ಅವನೇ ಖುದ್ದಾಗಿ ಆರಿಸಿ ತರೋ ಒಂದು ಸಾಧಾರಣ ಸೀರೆಯೇ ಅವಳಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಪ್ರತಿದಿನ ಕಾಂಪ್ಲೆಕ್ಸ್, ಮಾಲ್, ಔಟಿಂಗ್, ಡೇಟಿಂಗ್ ಅಂತ ಸುತ್ತಾಡೋದಕ್ಕಿಂತ ವಾರದಲ್ಲಿ ಒಂದಿನ ಸಿನಿಮಾಗೆ ಹೋಗೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನೀನು ಕೆಲಸ ಮುಗಿಸಿ ಮನೆಗೆ ಬಂದಾಗ ಕೆಲಸದವರು ಮಾಡಿ ಇಟ್ಟಿರೋ ವೆರೈಟಿ ಊಟ ತಿಂಡಿಗಿಂತ ನನ್ನ ಹೆಂಡತಿ ಇವತ್ತು ಕೆಲಸದಿಂದ ಬರೋದು ಲೇಟ್ ಆಗುತ್ತೆ, ಹೇಗೂ ನಾನಿವತ್ತು ಮನೆಗೆ ಬೇಗ ಹೋಗಿದ್ದೀನಿ, ಅವಳು ಬರೋ ಅಷ್ಟರಲ್ಲಿ ನಾನೇ ಅಡುಗೆ ಮಾಡಿ ಅವಳಿಗೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ ಅಂತ ಯೋಚನೆ ಮಾಡಿ ತನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೂ ಬಂದಂತೆ ಮಾಡಿ ಅವಳಿಗಾಗಿ ತಾನೇ ತನ್ನ ಕೈಯಾರೆ ಪ್ರೀತಿಯಿಂದ ತಿನ್ನಿಸಿದಾಗ ಸಿಗೋ ನೆಮ್ಮದಿ ಯಾವ ಹಣ ಅಂತಸ್ತಲ್ಲೂ ಸಿಗಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಏರಿಳಿತವಿಲ್ಲದ ಜೀವನನೇ ಅಲ್ಲ. ಈಗಾಗಲೇ ಸೆಟಲ್ ಆಗಿರೋ ಹುಡುಗನನ್ನು ಮದುವೆಯಾಗಿ ಪ್ರತಿದಿನವೂ ಬದಲಾವಣೆ ಇಲ್ಲದ ಜೀವನ ಜೀವಿಸೋಕ್ಕಿಂತ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ನೆಮ್ಮದಿಯ ನೆಲೆ ಕಂಡ್ಕೋಬೇಕು ಅಂತ ಕಷ್ಟಪಡೋ ಹುಡುಗನ ಹೆಗಲಿಗೆ ಹೆಗಲು ಕೊಟ್ಟು ಅವನ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ನಿಂತು ಅವನ ಗೆಲುವಲ್ಲಿ ನಮ್ಮ ಸಂತೋಷ ಹುಡುಕ್ತಾ ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜೀವನ ಮಾಡೋದಿದೆಯಲ್ಲ, ಅದನ್ನು ಮಾತಿನಲ್ಲಿ ವಿವರಿಸೋಕ್ಕಾಗಲ್ಲ ಎಂದು ಹೇಳಿ, ಹೋಗಲಿ ಬಿಡು, ನಾನು ಎಷ್ಟು ಹೇಳಿದರೂ ಇದು ನಿಂಗೆ ಅರ್ಥ ಆಗಲ್ಲ ಎಂದು ನಿಟ್ಟುಸಿರು ಬಿಟ್ಟು ಎದ್ದು ನಿಂತಳು. ತಗೋ, ಇದನ್ನು ಅವನಿಗೆ ಕೊಟ್ಬಿಡು ಎಂದು ಅವಳು ಕೊಟ್ಟ ಲೆಟರನ್ನು ಪುನಃ ಅವಳಿಗೆ ಕೊಟ್ಟು ತಾನು ಕೈ ತೊಳೆಯಲು ಹೋದಳು. ಇಷ್ಟರವರೆಗೂ ಅವಳು ಹೇಳೋದನ್ನೇ ಫೀಲ್ ಮಾಡಿಕೊಂಡು ಕೇಳುತ್ತಿದ್ದ ಕೀರ್ತಿಗೂ ಭೂಮಿಯ ಮಾತಿನಲ್ಲಿ ಒಂದು ತೂಕವಿದೆ ಅನಿಸಿತು. ಅವಳು ಹೋಗೋದನ್ನೇ ನೋಡುತ್ತಾ ಸುಮ್ಮನೆ ಕುಳಿತಳು ಕೀರ್ತಿ. ಇತ್ತ ಕಡೆ ಹಾಸ್ಪಿಟಲ್ಗೆ ಬಂದ ಲಾವಣ್ಯಗೆ ತನ್ನ ಅಪ್ಪ ಅಮ್ಮನ ಕಂಡೀಷನ್ ಕೇಳಿ ಹೆದರಿ ಹೋಗಿದ್ದಳು. ಅವಳ ಅಪ್ಪನಿಗೆ ತಲೆಗೆ ಬಲವಾಗಿ ಏಟಾಗಿದ್ದ ಕಾರಣ
ಆ ಕೂಡಲೇ ಆಪರೇಷನ್ ಮಾಡಬೇಕು. ಹಾಗಾಗಿ ಮರುಕ್ಷಣವೇ 2 ಲಕ್ಷ ಹಣವನ್ನು ಕಟ್ಟುವಂತೆ ಹೇಳಿದರೆ, ಅವಳ ಅಮ್ಮನ ಕಾಲಿಗೆ ಏಟಾಗಿದ್ದ ಕಾರಣ ಅವರ ಕಾಲಿಗೂ ಸರ್ಜರಿ ಮಾಡುವ ಅವಶ್ಯಕತೆ ಇದೆ. ಇಬ್ಬರಿಂದ 3 ಲಕ್ಷ ಹಣವನ್ನು ಕಟ್ಟುವಂತೆ ಹೇಳಿ ಹಣ ಕಟ್ಟಿದ ನಂತರ ಆಪರೇಷನ್ ಮಾಡುವುದಾಗಿ ಹೇಳಿದ್ದನ್ನು ಕೇಳಿ ಆಘಾತಕ್ಕೆ ಒಳಗಾಗಿದ್ದಳು ಲಾವಣ್ಯ. ನಿಂತ ಜಾಗದಲ್ಲಿ ಹೀಗೆ ಏಕಾಏಕಿ 3 ಲಕ್ಷ ಹಣ ಕಟ್ಟಬೇಕು ಎಂದು ಹೇಳಿದರೆ ಎಲ್ಲಿಂದ ತಂದುಕೊಡಲು ಆಗುತ್ತದೆ ಎನ್ನುವ ಯೋಚನೆಯಾಗಿತ್ತು ಅವಳಿಗೆ. ಡಾಕ್ಟರ್ ಪ್ಲೀಸ್, ಈಗಷ್ಟು ಹಣ ನಮ್ಮ ಹತ್ರ ಇಲ್ಲ, ಆದರೆ ಖಂಡಿತ ಹೇಗಾದರೂ ಮಾಡಿ ಹೊಂದಿಸಿ ತಂದುಕೊಡ್ತೀನಿ. ಆದರೆ ಪ್ಲೀಸ್ ಆದಷ್ಟು ಬೇಗ ಅವರಿಗೆ ಆಪರೇಷನ್ ಮಾಡಿ ಅವರನ್ನು ಬದುಕಿಸ್ಕೊಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡಿದ್ದಳು. ನೋಡಿಮ್ಮ, ಇದು ನಮ್ಮ ಹಾಸ್ಪಿಟಲ್ ರೂಲ್ಸ್. ಮೊದಲು ಅಮೌಂಟ್ ಕಟ್ಟದೆ ಆಪರೇಷನ್ ಮಾಡಲ್ಲ. ಅದೂ ಅಲ್ಲದೆ ಇದು ಆಕ್ಸಿಡೆಂಟ್ ಕೇಸ್ ಆಗಿದ್ರೂ ಸಹ ಇವರಿಬ್ಬರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದೇ ದೊಡ್ಡ ವಿಷಯ. 3 ಲಕ್ಷದಲ್ಲಿ ಕೊನೆ ಪಕ್ಷ 1.5 ಲಕ್ಷ ಆದರೂ ಕಟ್ಟಿ, ಉಳಿದಿರೋದು ನಾಳೆ ಕಟ್ಟಿ. ಆದರೆ ಆದಷ್ಟು ಬೇಗ ಕಟ್ಟಿದ್ರೆ ನಿಮ್ಮ ಅಪ್ಪ ಬದುಕೋ ಸಾಧ್ಯತೆ ಇದೆ. ಇಲ್ಲ ಅಂದರೆ ನಾವೇನೂ ಹೇಳೋಕ್ಕಾಗಲ್ಲ ಎಂದು ಹೇಳಿ ಹೊರಟು ಹೋದರೆ ದಿಕ್ಕು ತೋಚದ ಹಾಗೆ ಆಗಿತ್ತು. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಎದ್ದು ನಿಂತವಳು ಮನೆಯಲ್ಲಿ ಇರುವ ಅಲ್ಪ ಸ್ವಲ್ಪ ಒಡವೆಯನ್ನೇ ಮಾರಿ ಹಣ ಹೊಂದಿಸಬೇಕು ಎಂದುಕೊಂಡು ಪುನಃ ಮನೆಗೆ ಬಂದಳು. ಒಡವೆ ಇಟ್ಟಿದ್ದ ಲಾಕರ್ ತೆಗೆದು ನೋಡಿದವಳಿಗೆ ತಾನು ರಾಕೇಶ್ ಜೊತೆ ಇದ್ದಂತಹ ಸಮಯದಲ್ಲಿ ಕೊಟ್ಟಿದ್ದ ಒಡವೆಗಳು ಸಹ ಅಲ್ಲಿಯೇ ಇರೋದನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿತ್ತು. ಹತ್ತಿರದ ಒಡವೆ ಅಂಗಡಿಗೆ ಹೋಗಿ ಅಷ್ಟನ್ನೂ ಸಹ ಅಡ ಇಟ್ಟಿದ್ದರಿಂದ 2 ಲಕ್ಷ ಹಣ ಸಿಕ್ಕಿತ್ತು. ಅದನ್ನೇ ತಂದು ಹಾಸ್ಪಿಟಲ್ನಲ್ಲಿ ಕಟ್ಟಿ ಬೇಗ ಆಪರೇಷನ್ ಮಾಡುವಂತೆ ಹೇಳಿದಳು. ನಂತರ ಒಂದಷ್ಟು ಪೇಪರ್ಸ್ ಹಿಡಿದು ಹೊರಗೆ ಬಂದ ಸರ್ಜನ್ ಡಾಕ್ಟರ್ ಒಬ್ಬರು, ನೋಡಿ, ನಿಮ್ಮ ತಾಯಿಗೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಅದನ್ನು ಬಿಟ್ಟರೆ ಪ್ರಾಣಕ್ಕೇನೂ ಅಪಾಯ ಇಲ್ಲ. ಆದರೆ ನಿಮ್ಮ ತಂದೆಯವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಆಪರೇಷನ್ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮೊದಲೇ ನಿಮಗೆ ಎಲ್ಲವನ್ನ ತಿಳಿಸ್ತಿರೋದು. ಸೊ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಂತ ಈ ಫಾರ್ಮ್ ಫಿಲ್ ಮಾಡಿ ಒಂದು ಸೈನ್ ಮಾಡಿ ಎಂದರು. ಡಾಕ್ಟರ್ ಪ್ಲೀಸ್ ಹಾಗೆಲ್ಲ ಹೇಳಿಬಿಡಿ, ಪ್ಲೀಸ್ ಅಪ್ಪನನ್ನು ಉಳಿಸ್ಕೊಡಿ ಎಂದು ಕಣ್ಣೀರು ಇಟ್ಟು ಕೈ ಮುಗಿದಳು. ನೋಡಿ, ದೇಹದ ಬೇರೆ ಯಾವುದೇ ಅಂಗಕ್ಕೆ ಏಟು ಬಿದ್ದರೂ ಅವರು ಬದುಕೋ ಸಾಧ್ಯತೆ ತುಂಬ ಇರುತ್ತೆ. ಆದರೆ ತಲೆಗೆ ಏಟಾಗಿರೋದ್ರಿಂದ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಲ್ಮೆಟ್ ಹಾಕಿದರೆ ಈ ರೀತಿ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಎಂದಾಗ ಮತ್ತೇನೂ ಹೇಳಲು ಸಾಧ್ಯವಾಗದೆ ಅವರು ಕೊಟ್ಟ ಅಷ್ಟೂ ಪೇಪರ್ಸ್ಗಳಿಗೂ ಸೈನ್ ಮಾಡಿ ಕೊಟ್ಟಳು. ಸಂಜೆಯ ವೇಳೆಗೆ ಆಪರೇಷನ್ ಮುಗಿದಿದ್ದರೂ ಸಹ ಲಾವಣ್ಯಾಳ ಅಪ್ಪನ ದೇಹದಲ್ಲಿ ಯಾವುದೇ ರೀತಿಯ ಚೇತರಿಕೆ ಕಾಣಲಿಲ್ಲ. ವಯಸ್ಸಾಗಿದ್ದ ಕಾರಣ ದೇಹ ಮೆಡಿಸಿನ್ಗೆ ಸ್ಪಂದಿಸದೆ ಕೊನೆ ಉಸಿರು ಎಳೆದಿದ್ದರು. ವಿಷಯ ಕೇಳಿದ ಲಾವಣ್ಯಾಳ ಅಳು ಮುಗಿಲು ಮುಟ್ಟಿತ್ತು. ಬೆಳಿಗ್ಗೆ ತಾನೇ ಚೆನ್ನಾಗಿ ಮನೆಯಿಂದ ಹೊರಟವರು ಈಗ ಹೆಣವಾಗಿ ಮಲಗಿರುವುದನ್ನು ಅವಳಿಂದ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಮೇಡಮ್, ನಿಮ್ಮ ಅಪ್ಪ ಅಮ್ಮ ಇಬ್ಬರದು ಕೂಡ ಸಪ್ರೇಟ್ ಬಿಲ್ ಮಾಡಿದ್ದಾರೆ. ಟೋಟಲ್ 3 ಲಕ್ಷ ನಿಮ್ಮ ಅಪ್ಪನ ಬಿಲ್ ಆಗಿದೆ. ಈಗ 2 ಲಕ್ಷ ಕಟ್ಟಿದ್ದೀರಾ. ಸೊ ಉಳಿದ 1 ಲಕ್ಷ ಕಟ್ಟಿ ಬಾಡಿನ ತಗೊಂಡು ಹೋಗಿ. ಮತ್ತು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಿಮ್ಮ ಅಮ್ಮನದ್ದು ಲೆಗ್ ಸರ್ಜರಿ ಮಾಡ್ತೀವಿ. ಅದಕ್ಕೆ 1,20,000 ಕಟ್ಟಬೇಕಾಗುತ್ತೆ. ಸರ್ಜರಿ ಮುಗಿದು ಅವರು ಬೇಗ ರಿಕವರಿ ಆದಮೇಲೆ ICU ಚಾರ್ಜ್ ಜೊತೆಗೆ ಮೆಡಿಸಿನ್ ಅಮೌಂಟ್ ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿದರೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಎಂದು ಎಲ್ಲವನ್ನು ತಿಳಿಸಿ ಅಲ್ಲಿಂದ ಹೋಗಿದ್ದರು ಡಾಕ್ಟರ್. ಅಪ್ಪ ಸತ್ತ ಆಘಾತದಲ್ಲಿ ಇದ್ದವಳಿಗೆ ಇನ್ನೂ ಲಕ್ಷ ಹಣ ಕಟ್ಟಬೇಕು ಎನ್ನುವುದನ್ನು ಕೇಳಿ ಮತ್ತಷ್ಟು ಆಘಾತವಾಗಿತ್ತು. ಮನೆಯಲ್ಲಿ ಇದ್ದ ಪೂರ್ತಿ ಒಡವೆ ಮಾರಿ ಬಿಲ್ ಕಟ್ಟಿದವಳಿಗೆ ಇನ್ನು ಮಿಕ್ಕ ದುಡ್ಡಿಗೆ ಏನು ಮಾಡುವುದು ಅನ್ನೋದೇ ತಿಳಿಯದಾಗಿತ್ತು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.